ರೋಷನ್ ಭಾವಾಜಿ ಅಂತ ದಾಂಡೇಲಿಯಿಂದ ಕರೆ ಮಾಡಿದಾರೆ, ಒಬ್ರು ಮಾತಾಡಿಸ್ತೀನಿ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ಏನ್ ಅನ್ನಿಸ್ತು ನಿಮಗೆ? ಯಾರ ಬಗ್ಗೆ ಏನ್ ಹೇಳ್ಬೇಕು ಅನ್ನಿಸ್ತಾ ಇದೆ ಸದ್ಯಕ್ಕೆ? ಇಲ್ಲ ಮೇಡಮ್, ನಮ್ಗೆ ಮೊನ್ನೆ ಏನು ಇದಾಯ್ತಲ್ಲ, ನಮ್ಗೆ ತುಂಬಾ ನೋವಾಗಿದೆ ಅದು. ಯಾಕಂದ್ರೆ ರಾಧಾ ಹಿರೇಗೌಡರವರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರೇ, ಮತ್ತೆ ಅವರು ಬೇರೆ ರಿಪೋರ್ಟರ್ ತರ ಈಗ ಇಲ್ಲಿ ಬೆಳೆದು ಇಲ್ಲಿ ಹುಟ್ಟಿ ಏನೋ ಕೆಲಸ ಮಾಡಿಲ್ಲ ಅಂದ್ರೆ ಬೇರೆ ವಿಚಾರ ಆಗಿತ್ತು. ಬಟ್ ಅವ್ರು ಹೇಗಂದ್ರೆ ನಮ್ಗೆ ಅಲ್ಲಿ ಹೋದ್ರು ಕೂಡ ಆ ಒಂದು ಲೆವೆಲ್ ರೀಚ್ ಆದ್ರೂ ಕೂಡ ನಾವು ಯಾವ್ದು ಒಳ್ಳೇದು ಯಾವಾಗ ಜೆನ್ಯೂನ್ ಏನ್ ಫೈಟ್ ಮಾಡಿದಾಗೂ ಕೂಡ ಶಿ ಹಸ್ ಸಪೋರ್ಟೆಡ್ ಅಸ್ ಬಿಗ್ ಟೈಮ್. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗ್ಲಿ, ಈಗ ನಮ್ಗೆ ದಾಂಡೇಲಿ ತಾಲೂಕು ಮಾಡುವಂತ ವಿಚಾರದಲ್ಲಿ ಅಥವಾ G+2 ಮನೆ ವಿಚಾರದಲ್ಲಿ ಎಲ್ಲಾ ಟೈಮಲ್ಲೂ ಶಿ ಹಸ್ ಬಿನ್ ಸಪೋರ್ಟೆಡ್, ನಮ್ಗೆ ಯಾವಾಗೂ ಸಪೋರ್ಟ್ ಆಗಿ ನಿಂತವ್ರು ಅವರು. ಈಗ ಅವರು ಒಂದು ಅವ್ರದ್ದು ಹಕ್ಕಿದೆ, ಯಾಕಂದ್ರೆ ಅವ್ರು ಹುಟ್ಟಿ ಬೆಳೆದಂತ ಊರು. ಸೊ ಆ ಒಂದು ಆಕ್ಚುಲಿ ಆ ಇಮೋಷನಲ್ ಅಟ್ಯಾಚ್ಮೆಂಟ್ ಇಂದ ಆ ಟೈಮಲ್ಲಿ ಅಲ್ಲಿ ಇದ್ದವ್ರು ಅವರು. ಆ ಸಂದರ್ಭದಲ್ಲಿ ಇವ್ರಿಗೊಂದು ಹಾಸ್ಪಿಟಲ್ ಬಗ್ಗೆ ಆ ವಿಚಾರ ಕೇಳಿದಾಗ ಈ ಶಾಸಕರು ಮಾತಾಡಿದ್ದು ಬಹಳ ತಪ್ಪಿದೆ. ನಮಗೆಲ್ಲ ತುಂಬಾ ನೋವಾಗಿದೆ. ತುಂಬಾ ನೋವಾಗಿ ನಾವೆಲ್ಲರೂ ನಾವೆಲ್ಲ ಡಿಸೈಡ್ ಮಾಡಿದೀವಿ, ಇವ್ರು ಅಪಾಲಜಿ ಕೇಳಬೇಕು ಅಂತೇಳಿ ಆ ಲೆವೆಲ್ಗೆ ಎಲ್ಲ ಡಿಸೈಡ್ ಮಾಡಿದೀವಿ ನಾವು ಈಗ. ಇನ್ನೆಂತ ದಪ್ಪ ಚರ್ಮ ಇರ್ಬೋದು ಇವ್ರಿಗೆ? 3 ದಿನ ಆದ್ರೂ ಒಬ್ರು ತುಟಿಕ್ ಪಿಟಿಕ್ ಅಂತ ಇಲ್ವಲ್ಲ ಇದ್ರ ಬಗ್ಗೆ ಅಂತ ಮ್ಯಾಮ್ ನನ್ಗನ್ಸೋದು. ಏನ್ ರೋಷನ್ ಅವರೇ, 3 ದಿನದಿಂದ ನಿರಂತರವಾಗಿ ಮಾತಾಡ್ತಾ ಇದೀವಿ ಇದ್ರ ಬಗ್ಗೆ, ನಿರಂತರವಾಗಿ. ಹೌದು ಮೇಡಮ್, ನಾವೆಲ್ಲ ಇಲ್ಲ. ಹೌದೌದು, ಇಲ್ಲ ಮೇಡಮ್, ಎಲ್ಲ ನಾವೆಲ್ಲ ತುಂಬಾ ಡಿಸ್ಟರ್ಬ್ ಆಗಿದೀವಿ. ಈಗ ಯಾವ ಪಕ್ಷ ಏನು ಅಂತಲ್ಲ, ಒಂದ್ ಹೆಣ್ಮಗಳಿಗೆ ಹಿಂಗ್ ಮಾತಾಡ್ಬೇಕಾರೆ, ಯಾಕಂದ್ರೆ ಅದೇ ಜಾಗದಲ್ಲಿ ನಮ್ ಸಿಸ್ಟರ್ ಇದ್ರು ನಾವು ರಿಯಾಕ್ಟೆಡ್ ದ ಸೇಮ್ ವೇ. ರೋಷನ್ ಅವರೇ, ನನ್ನ ಹತ್ರ ಒಂದ್ ಸ್ವಲ್ಪ ಈ ESI ಹಾಸ್ಪಿಟಲ್ದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಏನಿದೆ ಅದು ದಾಂಡೇಲಿಯ ಜೀವನಾಡಿ. ಯಾಕೆಂದ್ರೆ ಸುಮಾರು 5,000ಕ್ಕೂ ಹೆಚ್ಚು ಜನ ಅಲ್ಲಿ ಕೆಲಸ ಮಾಡ್ತಾರೆ. ಆ ಒಂದು ಗುಡ್ ಆರ್ ಬ್ಯಾಡ್ ಗೊತ್ತಿಲ್ಲ. ಅಲ್ಲಿ ಪೇಪರ್ ಮಿಲ್ಲಿಂದ ಬರುವಂತಹ ಗಬ್ಬು ವಾಸನೆ ಮತ್ತು ಆ ವೇಸ್ಟ್ ವಾಟರ್ ಇವೆಲ್ಲವನ್ನ ಹೊರತುಪಡಿಸಿ ಅದು ಒಂದು ಜೀವನಾಡಿ ಅಲ್ಲಿಗೆ. ಅದರಲ್ಲಿ 5,000ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾರೆ. ಒಂದು ESI ಹಾಸ್ಪಿಟಲ್ ಇದೆ. ಆ ESI ಹಾಸ್ಪಿಟಲ್ನ ಓವರ್ ಆಲ್ ಸ್ಟಾಫ್ ಪೊಸಿಷನ್ ನನ್ನ ಹತ್ರ ಇದೆ ರೋಷನ್. ಸರ್ಜನ್ಸು ಸ್ಯಾಂಕ್ಷನ್ಡ್ 1, ವೇಕೆಂಟ್ 1, ಯಾರು ಇಲ್ಲ ಸರ್ಜನ್. ಈಗ ತುಂಬಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋರು ಏನಾದ್ರೂ ಹಜಾರ್ಡಸ್ ಕೆಲಸ ಮಾಡುವಾಗ ಏನಾದ್ರೂ ಅವ್ರಿಗೆ ಪೆಟ್ಟು ಬಿತ್ತು, ಏನಾದ್ರೂ ನೋವಾಯ್ತು, ಏನಾದ್ರೂ ಸರ್ಜರಿ ಬೇಕು ಅಂದ್ರೆ ಇಲ್ಲಿ ಸರ್ಜನ್ಸ್ ಇಲ್ಲ. ರೋಷನ್ ಅವರೇ, ಡೆಪ್ಯೂಟಿ ಸರ್ಜನ್ 2 ಪೋಸ್ಟ್ ಅನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಡೆಪ್ಯೂಟಿ ಸರ್ಜನ್ ಪೊಸಿಷನ್ ವೇಕೆಂಟ್ ಇದೆ, ಇನ್ನೂವರೆಗೂ ಬಂದಿಲ್ಲ. ಔಟ್ಸೋರ್ಸ್ ತಗೊಂಡಿಲ್ಲ, ಆಯ್ತಾ? ಇಲ್ಲ. ಮತ್ತೆ ಸ್ಟಾಫ್ ನರ್ಸ್ 16 ಜನ ಬೇಕು, ಇರೋದು 8 ಜನ, 8ರಲ್ಲಿ 7 ಜನ ಔಟ್ಸೋರ್ಸ್, ಆಯ್ತಾ? ಎಲ್ಲ ಔಟ್ಸೋರ್ಸೇ. ಸೊ ಒಬ್ಬ ಸರ್ಜನ್ ಇಲ್ಲ, ಒಬ್ಬ ಡೆಪ್ಯೂಟಿ ಸರ್ಜನ್ ಇಲ್ಲ, ಒಬ್ಬ ಇದು ಏನು ಸರಿಯಾದಂತಹ ಸ್ಟಾಫ್ ನರ್ಸ್ಗಳಿಲ್ಲ, ಎಲ್ಲ ವೇಕೆಂಟು, ಎಲ್ಲ ಔಟ್ಸೋರ್ಸು. ಸೊ ಇದು ESI ಹಾಸ್ಪಿಟಲ್ನ ಪರಿಸ್ಥಿತಿ. ಸೊ ನಿಮಗೆ ಅದ್ರ ಬಗ್ಗೆ ಹಾಗಾದ್ರೆ ತುಂಬಾ ಡೆಪ್ತ್ ಆಗಿ ಗೊತ್ತಿರೋಂಗೆ ಕಾಣಿಸ್ತಾ ಇದೆ ರೋಷನ್ ಅವ್ರಿಗೆ. ಈಗ ಫಾರ್ ಎಕ್ಸಾಂಪಲ್ ಈಗ ಏನು ಅವ್ಯವಸ್ಥೆ ಅಲ್ಲಿ? ಹೌದು, ಮತ್ತೆ ಈಗ ESI ದಂತೂ ಡೆಫಿನೆಟ್ಲಿ ಹೌದು. ಒಂದೇ ಈಗ ಇರೋರು ಡಾಕ್ಟರ್ ಒಬ್ರೆ, ಮತ್ತೆ ಯಾರು ಇಲ್ಲ ಅಲ್ಲಿ. ಮತ್ತೆ ಅಷ್ಟು ದೊಡ್ಡ ನಮ್ಮ ಪೂರಾ ಡಿಸ್ಟಿಕ್ ಅಲ್ಲೇ ದಾಂಡೇಲಿ ನಮ್ದು ಒಂದು ಉದ್ಯಮ ನಗರಿ. ಇಂತ ಒಂದು 5,000 ಜನ ದೇ ಡಿಪೆಂಡೆಂಟ್ ಆನ್ WCPM ಅಂತ ಒಂದು ಕಂಪನಿಯಲ್ಲಿ ಇದ್ದಿದ್ದಾಗ ಈಗ ಎಮರ್ಜೆನ್ಸಿ ಆಗಿ ಏನಾರ ಆಯ್ತು ಅಂದ್ರೆ ಅವ್ರ ಕಡೆ ಇರೋದು ಒಂದೇ ಆಪ್ಷನ್ ಸಾಯುವುದೇ. ಅಲ್ಲ, ಹೇಳಲಿಕ್ಕೆ ಬೇಜಾರಾಗತ್ತೆ, ಆದ್ರೆ ಇದು ಕಡು ಸತ್ಯ ಇದೆ ಆಕ್ಚುಲಿ. ನಾನೊಂದು ಅಪ್ರಿಶಿಯೇಟ್ ಮಾಡ್ತೀನಿ ರೋಷನ್ ಅವರೇ, ಅಲ್ಲಿ ಪಾಟೀಲ್ ಹಾಸ್ಪಿಟಲ್ ಅಂತ ಒಂದಿದೆ. ಆ ಪಾಟೀಲ್ ಹಾಸ್ಪಿಟಲ್ ಅಲ್ಲಿ ನಾನು ಚಿಕ್ಕ ಹುಡುಗಿಯಿಂದಾಗ ಈಸ್ ದಿ ಡಾಕ್ಟರ್. ಇಟ್ಸ್ ಮೋರ್ ಕೈಂಡ್ ಆಫ್ ಸರ್ವಿಸ್ ದೆನ್ ಇದು ಕಮರ್ಷಿಯಲ್. ಯಾಕೆಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಸುತ್ತಮುತ್ತ ಗೌಳಿ ಜನ ಇಂದ ಹಿಡಿದು ಪ್ರತಿಯೊಬ್ರು ಆ ಹಾಸ್ಪಿಟಲ್ಗೆ ಬರ್ತಾರೆ. ಬೆಳಿಗ್ಗೆ ಕೂತ್ರೆ ಪಾಪ ರಾತ್ರಿಗೆ ಹೇಳ್ತಾರೆ ಅವರು, ಮತ್ತೆ ಬಡವರಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಅದು ಬಿಟ್ರೆ ಅಂತ ಸೊ ಅವ್ರು ಬಿಟ್ರೆ ಮುಗಿದೋಯ್ತು ಕತೆ. ಆ ಭಾಗದ ಜನ ಅಷ್ಟೊಂದು ಕರ್ಮ ಮಾಡಿದಾರ ಹಾಗಾದ್ರೆ ವ್ಯವಸ್ಥೆಯಲ್ಲಿ ಇರ್ಬೋದೇನಪ್ಪ. ನಾವು ಪರಿಸರ ಇದ್ರದಲ್ಲೆಲ್ಲ ವಿ ಆರ್ ಆಲ್ ಬ್ಲೆಸ್ಡ್. ಆದ್ರೆ ಕೆಲವು ಸೌಲಭ್ಯ ವಿಚಾರದಲ್ಲಿ ಡೆಫಿನೆಟ್ಲಿ ನಾವು ನಮ್ಗೆ ಖರ್ಚು ಒಂದು ಶಾಪನೆ ನಮ್ಗೆ, ಅದ್ರ ಬಗ್ಗೆ ಮಾತೇ ಇಲ್ಲ ಮೇಡಮ್. ನಾವು ಬಹಳಷ್ಟು ನಮ್ಮ ಆಪ್ತರನ್ನು ಕಳ್ಕೊಂಡಿದೀವಿ ಮೇಡಮ್. ಯಾಕಂದ್ರೆ ನೀವು ಎಕ್ಸಾಂಪಲ್ ನಮ್ದು ಜನರಲ್ ಹಾಸ್ಪಿಟಲ್ ಬಗ್ಗೆನೇ ಹೇಳ್ಬಿಡ್ತೀನಿ. ನಮಗೆ ಆಫಿಷಿಯಲಿ ದೇ ಕಾಲ್ ಆಸ್ ಅ ತಾಲೂಕು ಹಾಸ್ಪಿಟಲ್ ಅಂತ ಆಫಿಷಿಯಲಿ ಕರೀತಾರೆ. ಆದ್ರೆ ಇನ್ನು ಅಲ್ಲಿ ಆಫಿಷಿಯಲಿ ಕರೆದ್ರು ಕೂಡ ಸೌಲಭ್ಯಗಳು ಏನ್ ಬೇಕು ಅದು ಎಂತದೂ ಇಲ್ಲ ನಮ್ಗೆ. ನಮ್ ಕಡೆ ಈಗ ನೋಡಿ, ಈಗ ತಾಲೂಕು ಹಾಸ್ಪಿಟಲ್ 30 ಬೆಡ್ ಇದಾವೆ ರೋಷನ್ ಅವರೇ, 30 ಬೆಡ್ ಇದಾವೆ ನೋಡ್ರಿ. ಆಸ್ಪತ್ರೆ ತರ ಹೆಸರಿಗೆ ಆಸ್ಪತ್ರೆ ಅಲ್ಲ ಮೇಡಮ್. ಏನಾಗಿದೆ 30 ಬೆಡ್ಸ್ ಅಲ್ಲ, ತಾಲೂಕು ಹಾಸ್ಪಿಟಲ್ ಅಂದ್ರೆ 80 to 100 ಆಗ್ಬೇಕು, ಅಪ್ಗ್ರೇಡ್ ಆಗ್ಬೇಕು ತಾನೆ. ಇಲ್ಲಿಗೆ ನಾವು ತಾಲೂಕು ಹಾಸ್ಪಿಟಲ್ ಅಂತ ಆಫಿಷಿಯಲ್ ಕರ್ಸ್ಕೊಂಡು ಉಪಯೋಗ ಏನು? ಯಾವ ಕಡೆಗೆ ಮೇಡಮ್?
30 ಬೆಡ್ ನೀವು ಅರ್ಜೆಂಟ್ ಮಾಡಿ ತಾಲೂಕು ಮಾಡಿಸ್ಕೊಂಡ್ರಿ, ನೀವು ಹೇಳಿದ ತಕ್ಷಣನೇ ಅಪ್ಗ್ರೇಡ್ ಮಾಡ್ಬಿಡ್ಬೇಕಾ? ಅದೇ ಅಲ್ಲ, ಈಗ ನಾವು ಪ್ರಶ್ನೆ ಕೇಳಕ್ ಹೋದ್ರೆ ನಮ್ಗೆ ಈ ತರ ಉತ್ತರ ಶಾಪಗ್ರಸ್ತ ಜನರ ಅಂತ ಆ ಭಾಗದಲ್ಲಿ ಇವಾಗ ಗೊತ್ತಾಗ್ತದೆ. ನನಗೆ ಹಂಗ್ ಕರ್ಸ್ಕೊಳಕ್ ಇಷ್ಟ ಇಲ್ಲ, ಬಟ್ ಇಷ್ಟ ಕಷ್ಟ ಅನ್ನಕ್ಕಿಂತ ಜನ ಏನ್ ಮಾಡ್ಬೇಕು ಮತ್ತೆ? ಕರೆಕ್ಟ್ ಏನ್ ಮಾಡ್ಬೇಕು?